ಹಿರಿಯ ನಟರಾದಂತಹ ಸುಂದರ್ ರಾಜ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಸರ್, ಆಘಾತದ ಸುದ್ದಿ ಇದು. ನಿಜಕ್ಕೂ ನಿರೂಪಣೆಯಲ್ಲಿ ಎತ್ತಿದ ಕೈ ಅವರನ್ನ ನೋಡಿ ನಾವೆಲ್ಲರೂ ಕೂಡ ಸ್ಫೂರ್ತಿಯಾಗಿದ್ವಿ. ಇದೀಗ ಎಲ್ಲದಕ್ಕಿನ್ನ ನನ್ನ ಅತ್ಯಂತ ಆಪ್ತ ಗೆಳತಿ, ಆಮೇಲೆ ನಾವೊಂದು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಒಂದು ಟಿವಿ ಎಪಿಸೋಡ್ ಮಾಡಿದ್ರು. ಓಕೆ. ಅದು ಆಲ್ಮೋಸ್ಟ್ 2 ರೇಖೆಗಳಿದ್ದಾಗೆ ಕೆ ಬಾಲಚಂದರ್ ಮಾಡಿದ್ರಲ್ಲ, ಹಾಗೇನೆ ಓಕೆ. ನಾನು ಮತ್ತೆ ನಮ್ಮ ವಿಜಯಕಾಶಿ ಆಕ್ಟ್ ಮಾಡಿದ್ವಿ ನಂದಿ ಹಿಲ್ಸ್ ಅಲ್ಲಿ. ಅತ್ಯಂತ ಪ್ರಬುದ್ಧ ನಟಿ ಅವಳು. ಹೌದು. ಅಂಡ್ ಶಿ ವಾಸ್ ಡಿಸ್ಕವರ್ಡ್ ಬೈ ಪುಟ್ಟಣ್ಣ ಕಣಗಲ್. ಹೌದು. ಪ್ರಾಬ್ಲಮ್ ಏನು ಅಂದ್ರೆ, ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಸತ್ತೋದ್ಮೇಲೆ ನಾವು ಮಾತಾಡುದು. ನಿಜ ನಿಜ. ಬದುಕಿದಾಗ ಯಾರು ಮಾತಾಡಲಿಲ್ಲ, ಇನ್ಕ್ಲೂಡಿಂಗ್ ಚಾನಲ್. ಆ ಹುಡುಗಿ ಪ್ರೇರಣೆ ಸರ್. ಅವರು ಅವರ ನಿರೂಪಣೆಯನ್ನ ನಾನು ಮಾತಾಡಕ್ ಕೇಳಿರೋದು. ಕನ್ನಡದ ಇವತ್ತಿನ ಏನ್ ನಡೀತಾ ಇದೆ, ಇವತ್ತಿನ ಕಿರ್ಚಿ ಕೂಗಾಡಿ ಮಾತಾಡುವಂತ ಹುಡುಗಿ ಅಲ್ಲ ಅವಳು. ಆ ತರ ಮಾತಾಡ್ಲಿಲ್ಲ. ತುಂಬಾ ಸೌಮ್ಯ. ಅವ್ರ ತಂದೆ ನಾರಾಯಣ ಸ್ವಾಮಿ. ನಾನು ಒಂದು ಸಿನಿಮಾ ಮಾಡಿದ್ದೆ. ಅದು ಒಂದು ನಾಗಾಭರಣ ಅವರು ಅದರ ನಿರ್ದೇಶಕರು, ಒಂಟಿ ಧ್ವನಿ ಅಂತ. ನಾನು ಪತ್ರಕರ್ತನ ಕೆಲಸ ಮಾಡಿದ್ದೆ. ಅವಾಗ ನಾರಾಯಣ ಸ್ವಾಮಿ ಅವರು ಎಡಿಟರ್ ಆಫ್ ಕನ್ನಡ ಪ್ರಭ. ಓಕೆ. ಅವ್ರ ಮಗಳು ಇವಳು. ಇಷ್ಟೇ ತಿಳ್ಕೊಳ್ಳಿ. ಕನ್ನಡ ಪ್ರಭಾದ ಎಡಿಟರ್ ನಾರಾಯಣ ಸ್ವಾಮಿ ಅವರ ಮಗಳು ಅಪರ್ಣ ಅತ್ಯಂತ ಪ್ರಬುದ್ಧ ನಟಿ, ಒಂದು ಆಂಕರ್ ಆಗಿದ್ದವಳು. ಪ್ರತಿ ನಿಮಿಷನು ಕನ್ನಡದ ಒಂದೊಂದು ಅಕ್ಷರಗಳನ್ನು ಸ್ವಚ್ಛವಾಗಿ ಮಾತಾಡುವಂತ ಕನ್ನಡದ ಹುಡುಗಿ ಈಗ ಅಸ್ತಂಗತ ಆಗಿದೆ. ಅಂದ್ರೆ ಇದಕ್ಕಿನ್ನ ನಮ್ಮ ನೋವು ಇನ್ಯಾರಿಗೂ ತೋಡ್ಕೊಳಕ್ಕಾಗಲ್ಲ. ಕಡೆ ಬಾರಿ ನೀವು ಯಾವಾಗ ನೋಡಿದ್ವಿ ಸರ್? ಇಲ್ಲ ಪಾಪ, ಅವಳು ಒಂದು ಯಾವ್ದೋ ಒಂದು ಚಾನೆಲ್ಗೆ, ಅದು ಸಿರಿ ಕನ್ನಡ ಅಂತಾನೋ ಒಂದು ಚಾನೆಲ್. ಪಾಪ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಾನು ತುಂಬಾ ಅತ್ಯಂತ ಆತ್ಮೀಯವಾಗಿ ಕರೆದು ತುಂಬಾ ಮಾತಾಡ್ಸಿದ್ಲು. ಆಮೇಲೆ ನಮ್ಗೆ ಏನಾಗತ್ತೆ, ನಮ್ಮ ಇಂಡಸ್ಟ್ರಿನಲ್ಲಿ ಸತ್ತೋದ್ಮೇಲೆ ಹತ್ರ ಹೇಳ್ಕೋತೀವಿ. ಅದುವರೆಗೂ ಅವರು ಇರೋವರೆಗೂ ನಾವು ಯಾರು ದೂರ ಅವ್ರ ಮನೆಗೆ ಹೋಗಲ್ಲ. ದ ಪ್ರಾಬ್ಲಮ್ ಇನ್ ಕನ್ನಡ ಇಂಡಸ್ಟ್ರಿ, ಇಲ್ಲ ಒಬ್ಬ ಜೈಲ್ಗೆ ಹೋಗ್ಬೇಕು, ಇಲ್ಲ ಒಬ್ರು ಸತ್ತ ಬಿಡ್ಬೇಕು. ಹಲವು ನಟರು, ಹಲವು ಹಿರಿಯ ನಟರು ಬಹಳ ಇಷ್ಟಪಡ್ತಾರೆ ಅವ್ರ ಬಗ್ಗೆ, ಅವರನ್ನು ವರ್ಣನೆ ಮಾಡ್ತಾರೆ. ಈಗಷ್ಟೇ ಸುಂದರ್ ರಾಜ್ ಅವರು ಕೂಡ ಅವರ ನಡುವಿನ ಒಡನಾಟದ ಬಗ್ಗೆ ಹೇಳ್ತಾ ಇದ್ರು. ಅಪರ್ಣ ಅಂದ ತಕ್ಷಣ ನಮ್ಮ ಕಣ್ಣ ಮುಂದೆ ಬರೋದು ಕನ್ನಡದ ಭಾಷೆ, ಆ ಭಾಷೆಯ ಬಳಕೆ, ಅದನ್ನು ನೋಡಿ ಕಲ್ತ್ಕೊಳ್ಬೇಕು ಈಗಿನ ಜನ್ರೇಷನ್ ಅನ್ನುವಂತಹ ಮಾತನ್ನು ಅವರು ಹೇಳ್ತಾ ಇದ್ರು. ಮತ್ತೊಂದು ಕಡೆ ತಮ್ಮ ಧ್ವನಿ, ಅದೇ ಅವರಿಗೆ ಶಕ್ತಿ ಅಪರ್ಣ ಅವರಿಗೆ. ಅದರಿಂದಲೇ ಎಲ್ಲರ ಗಮನ ಸೆಳೆದಿದ್ದು ಅಪರ್ಣ ಅವರು. ರಿಯಾಲಿಟಿ ಶೋ ಅಲ್ಲಿ ಕಾಣಿಸ್ಕೊಳ್ಳೋದಕ್ಕೂ ಮುಂಚೆ ಏನಪ್ಪ ಅಪರ್ಣ ಅವ್ರಿಗೆ ಸಾಧ್ಯನಾ ಈ ರೀತಿಯಾಗಿ ರಿಯಾಲಿಟಿ ಶೋ ಅಂದರೆ ಕಾಮಿಡಿ ಶೋಗೆಲ್ಲ ಸೂಟ್ ಹಾಕ್ತಾರಾ ಅನ್ನುವಂಥ ಮಾತುಗಳು ಕೂಡ ಚರ್ಚೆ ಆಗಿದ್ದು ಉಂಟು. ಅದರಲ್ಲೂ ಸ್ವತಃ ಅವರೇ ಹೇಳ್ತಾ ಇದ್ರು, ನನಗೆ ಭಾರಿ ಇಷ್ಟ ಮಾಡೋದಕ್ಕೆ ಕಾಮಿಡಿ ಆ್ಯಕ್ಟಿಂಗು ಅಥವಾ ಕಾಮಿಡಿ ರಿಯಾಲಿಟಿ ಶೋ ಮಾಡೋದಕ್ಕೆ ನಂಗೆ ಭಾಳ ಇಷ್ಟ, ಆದರೆ ಸ್ವಲ್ಪ ಕಷ್ಟ ಅನ್ನೋ ಮಾತನ್ನು ಒಂದು ಸಂದರ್ಶನದಲ್ಲಿ ಅವರೇ ಹಂಚಿಕೊಂಡಿದ್ರು. ಆದರೂ ಕಷ್ಟಪಟ್ಟು ಅಸಾಧ್ಯವಾದದನ್ನು ಸಾಧ್ಯ ಮಾಡಿಸಿದಂಥವು ಅಪರ್ಣ ಅವರು. ಯಾವುದೇ ಪಾತ್ರ ಕೊಟ್ಟರು ನಿರಾಯಾಸವಾಗಿ ನಡೆಸ್ತಾ ಇದ್ರು. ಅವರಲ್ಲಿರುವಂತಹ ಟ್ಯಾಲೆಂಟ್ ಅದು. ಅಪರ್ಣ ಅಂತಂದರೆ ಕನ್ನಡಿಗರಿಗೆ ಮಸಣದ ಹೂ ಸಿನಿಮಾ ಜ್ಞಾಪಕಕ್ಕೆ ಬರುತ್ತೆ. ಈಗಾಗಲೇ ಹೇಳ್ತಾ ಇದೆ ಅದನ್ನು. ಅದಾದಮೇಲೆ ಅವರು ಹೆಚ್ಚು ಕಾಣಿಸ್ಕೊಂಡಿದ್ದು ಸಿನಿಮಾಗಳಲ್ಲಿ, ಒಂದಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿ ನಂತರ ಅವರು ಕಾಣಿಸ್ಕೊಂಡಿದ್ದೆ ದೂರದರ್ಶನದ ವಾರ್ತಾ ವಾಚಕಿಯಾಗಿ. ಅತ್ಯದ್ಭುತ ಕನ್ನಡ, ನಿರರ್ಗಳವಾಗಿ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದಂತಹ ವ್ಯಕ್ತಿತ್ವ ಅವರದ್ದು. ಅದಾದ ಮೇಲೆ ಸೀರಿಯಲ್ ಕಡೆಗೆ ಮುಖ ಮಾಡಿದ್ರು. ಮುಕ್ತ ಧಾರಾವಾಹಿ, ಮೂಡಲ ಮನೆ, ಅದರಲ್ಲಿ ನಟಿಸಿ ಜೊತೆಗೆ ಅದರ ಜೊತೆಗೆ ಹಲವು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನಿರೂಪಣೆಯನ್ನು ಮಾಡ್ತಾ ಇದ್ರು.
ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ ಅವ್ರ ಹತ್ರ ಇತ್ತು. ಕೇವಲ ಕನ್ನಡ ಮಾತ್ರ ಅಲ್ಲ, ಇಂಗ್ಲೀಷ್ ಕೂಡ ಅವ್ರಿಗೆ ಬರುತ್ತೆ. ನಿರರ್ಗಳವಾಗಿ ಇಂಗ್ಲೀಷ್ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಭಾಷೆಯ ಮೇಲಿನ ಹಿಡಿತ ಅಂಥದ್ದು ಅವರಲ್ಲಿ ಇರ್ದದ್ದು. ನೋಡಿ, ಈ ಕಮ್ಯುನಿಕೇಷನ್ ಸ್ಕಿಲ್ ಬಗ್ಗೆಯೂ ಕೂಡ ಅವರು ಮಾತನಾಡಿದರು ಅಪರ್ಣಾ ಅವರು. ಉತ್ತಮ ಸಂವಹನ ಕೌಶಲ್ಯವನ್ನು ಕಲ್ತಿದ್ದೆ ಅಲ್ಲಿಂದ ನಾನು, ಜನಗಳ ಜೊತೆ ಬೆರೆತು ಅಸಾಧ್ಯವಾದದನ್ನು ಸಾಧ್ಯ ಮಾಡಿಸಿದ್ದು ಎಲ್ಲವೂ ಕೂಡ ನನ್ನಲ್ಲಿರುವಂಥ ಪ್ರೇರಣೆ. ನೋಡಿ, ಕನ್ನಡದ ಖ್ಯಾತ ನಿರೂಪಕಿ 51 ವರ್ಷದ ಅಪರ್ಣಾ ಅವರು ವಿಧಿವಶರಾದರು, ನಮ್ಮನ್ನೆಲ್ಲ ಅಗಲಿದ್ದಾರೆ. ಒಂದು ಕಡೆ ಮಜಾ ಟಾಕೀಸ್ ನಂತರ ಕಾಮಿಡಿ ಸಿನಿಮಾಗಳಲ್ಲಿ ಅಭಿನಯವನ್ನ ಮಾಡ್ತಾ ಇದ್ರು ಇವರು. ಕಾಮಿಡಿ ಸಿನಿಮಾಗಳಲ್ಲೂ ಕೂಡ ಅಭಿನಯಿಸುವ ಚಾನ್ಸ್ ಸಿಕ್ಕಿತ್ತು ಅಪರ್ಣಾ ಅವರು. ನೋಡಿ, ಮಜಾ ಟಾಕೀಸ್ ಆದಮೇಲೆ ಎಲ್ಲೋದ್ರು ಅಪರ್ಣಾ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.